ಆರಾಧನೆ ದೇವಾರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. Hallelujah, 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 Hallelujah. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರೆಯಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರೆಯಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ, ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಆರೋಗ್ಯದಾಯಕನೇ ಆರಾಧನೆ. Hallelujah, 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 Hallelujah. ಆರಾಧನೆ ದೇವ ಆರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ
ಈ ಮುಂಜಾನೆಯ ವೇಳೆಯಲ್ಲಿ ಪರಮ ಪ್ರಭುವನ್ನ ಸ್ತುತಿಸಲು, ಕೊಂಡಾಡಲು ಅವರ ಮಂದಿರವನ್ನ ನಾವು ಸೇರಿದ್ದೇವೆ. ಕೀರ್ತನೆಗಾರ ತನ್ನ 100ನೆಯ ಕೀರ್ತನೆಯಲ್ಲಿ ಸರ್ವೇಶ್ವರ ಸ್ವಾಮಿಯನ್ನ, ಮಹೋನ್ನತ ದೇವರನ್ನ ನೆನೆಯುತ್ತಾ ಹೀಗೆಂದು ಪ್ರಾರ್ಥಿಸಿದ. ತನ್ನ ಸಹಪಾಠಿಗಳನ್ನ, ನೆರೆಗೆರೆಯವರನ್ನ, ಹೊರೆಯವರನ್ನ ಕರೆದು ಸರ್ವೇಶ್ವರ ಸ್ವಾಮಿಯನ್ನ ಜೊತೆಯಾಗಿ ಸ್ತುತಿಸಲು, ಪ್ರಾರ್ಥಿಸಲು ಕರೆ ನೀಡಿದ. ಭೂನಿವಾಸಿಗಳೇ, ಜಯಘೋಷ ಮಾಡಿರಿ ಪ್ರಭುವಿಗೆ. ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಹಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತನು ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದಗಳೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಆತನ ಸನಿಹವನ್ನ ಸೇರಿರಿ. ಹೌದು, ಪ್ರಭುವಿನಿಂದ ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವತಃ ಪ್ರಭುದೇವರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಈ ಭೂಲೋಕದಲ್ಲಿ ಮಾನವ ದೇವರನ್ನ ಹುಡುಕಿ ಹೋಗುತ್ತಾ ಈ ಸೃಷ್ಟಿಯ ವಸ್ತುಗಳಲ್ಲಿ ದೈವಿ ಅನುಭವವನ್ನ ಪಡೆದುಕೊಂಡ ಪ್ರತಿಯೊಂದನ್ನ ದೇವರಾಗಿ ಸ್ಥಾಪಿಸಿಕೊಂಡ. ಆದರೆ ನಮ್ಮ ಏಕೈಕ ದೇವರು, ನಮ್ಮ ಸೃಷ್ಟಿಕರ್ತರು, ನಮ್ಮ ಒಡೆಯರು, ಜೀವದಾತರು ಕಲ್ವಾರಿಯ ಶಿಲುಬೆಯ ಮೇಲೆ ತಮ್ಮನ್ನೇ ನಮಗಾಗಿ ಅರ್ಪಿಸಿಕೊಂಡ ಪ್ರಭು ಯೇಸು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಅಂದ್ರೆ ಅನೇಕ ಜನರನ್ನ ಕರೆದಂತಹ ಪ್ರಭು, ಅನೇಕ ಜನರನ್ನ ಸಂಧಿಸಿದಂತಹ ಪ್ರಭು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಮಾನವನ ನೋವುಗಳನ್ನ, ಕಷ್ಟಗಳನ್ನ, ಸಂಕಟಗಳನ್ನ ಅನುಭವಿಸಿದಂತಹ ಪ್ರಭು ಅಂತಿಮವಾಗಿ ಅದೇ ಮಾನವ ಪ್ರೀತಿಗೆ ಫಲವಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರಭು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಮಾನವ ಜೀವಿತದ ಪ್ರತಿಯೊಂದು ಶೋಧನೆಗಳು, ವೇದನೆಗಳು, ನೋವುಗಳು ನಮ್ಮ ಪ್ರಭುವಿಗೆ ಗೊತ್ತಿದೆ. ನಮ್ಮ ಪ್ರಭುವನ್ನ ಹಿಂಬಾಲಿಸಿದಂತ ಅನೇಕರು, ಪ್ರಭುವಿನ ಬೋಧನೆಗೆ ಕಿವಿಗೊಟ್ಟ ಅನೇಕರು, ಪ್ರಭುವಿನ ಸ್ಪರ್ಶವನ್ನು ಪಡೆದಂತಹ ಅನೇಕರು ನವ ಬದುಕನ್ನ ಕಂಡುಕೊಂಡಿದ್ದಾರೆ. ತಮ್ಮ ರೋಗಗಳಿಗೆ ಸ್ವಸ್ಥತೆಯನ್ನ ಪಡೆದುಕೊಂಡಿದ್ದಾರೆ. ಅದೇ ಪ್ರಭು ನಮ್ಮ ಮಧ್ಯೆ ಪ್ರಸನ್ನರಾಗಿ ಇವು ಲೋಕಾಂತ್ಯದವರೆಗೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ ಎನ್ನುವಂತಹ ಪ್ರಭುವಾಗಿ ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ದುಡಿದು ಭಾರತದ್ದು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಎನ್ನುವಂತಹ ಕರೆಯನ್ನ ಪ್ರಭು ನಮಗೆ ನೀಡುತ್ತಿರುವಾಗ ಖಂಡಿತವಾಗಿಯೂ ನಾವು ಬಳಲಿದ್ದೇವೆ, ದುಡಿದಿದ್ದೇವೆ, ವಿಶ್ರಾಂತಿಗಾಗಿ ಆತೊರೆಯುತ್ತಿದ್ದೇವೆ. ನಮ್ಮ ಮನಗಳ ವಿಶ್ರಾಂತಿಗಾಗಿ, ದೈವ ಸ್ಪರ್ಶಕ್ಕಾಗಿ, ಪ್ರಭುವಿನ ಸ್ಪರ್ಶಕ್ಕಾಗಿ, ಸೌಖ್ಯತೆಯ ಸ್ಪರ್ಶಕ್ಕಾಗಿ, ಸಮಸ್ಯೆಗಳಿಂದ ದೂರ ಸರಿಯುವಂತಹ ಕ್ಷಣಗಳನ್ನ ಎದುರಿಸಲು, ಆ ಸಮಸ್ಯೆಗಳ ವಿರುದ್ಧ ಹೋರಾಡಲು ಶಕ್ತಿ ನೀಡು ಪ್ರಭು. ನನ್ನ ಮನಸ್ಸು ದಣಿದಿದೆ,
ನೆಮ್ಮದಿಗಾಗಿ ಆತೊರೆಯುತ್ತಿದೆ ಎನ್ನುವಂತಹ ಮನಶಾಂತಿಗಾಗಿ ನಾವು ಆತೊರೆಯುತ್ತಾ ಪ್ರಭುವಿನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮ ಎಲ್ಲ ನೋವುಗಳನ್ನ, ಚಿಂತೆಗಳನ್ನ ಮುಟ್ಟುವ ಪ್ರಭುವಿನ ಸನ್ನಿಧಾನದಲ್ಲಿ ನಾವಿರುವಾಗ ನಮ್ಮನ್ನೇ ನಾವು ಅವಲೋಕಿಸೋಣ. ನಾನು ದೇವರನ್ನ ಎಷ್ಟು ಪ್ರೀತಿಸುತ್ತೇನೆ, ನನ್ನದೇ ಪರರನ್ನ ಎಷ್ಟಾಗಿ ನಾನು ಪ್ರೀತಿಸುತ್ತೇನೆ. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ ಎಂದ ಪ್ರಭು, ನಾನು ನಿಮ್ಮನ್ನ ದಾಸರೆಂದು ಕರೆಯುವುದಿಲ್ಲ, ಬದಲಾಗಿ ಸ್ನೇಹಿತರೆಂದು ಕರೆಯುತ್ತೇನೆ ಎಂದಂತಹ ಪ್ರಭು ಗೆಳೆಯರಿಗಾಗಿ, ಸ್ನೇಹಿತರಿಗಾಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನೇ ಅರ್ಪಿಸಿದ ಪ್ರಭು ನಮ್ಮ ಮಧ್ಯೆ ಇದ್ದಾರೆ. ನೋಡೋಣ ಈ ಪವಿತ್ರ ಬಲಿಪೀಠದ ಮೇಲೆ ಆಸೀನರಾಗಿರುವ ಪ್ರಭುವನ್ನ. ನನ್ನನ್ನು ದಿಟ್ಟಿಸಿ ನೋಡು ಎನ್ನುವಂತಹ ಮಾತನ್ನ ಅಧಿಕಾರವಾಣಿಯಿಂದ ಪ್ರಭು ಯೇಸು ನುಡಿದರು. ಅನೇಕರು ಪ್ರಭು ಯೇಸುವನ್ನ ನೋಡಲು ಬಯಸಿದರು. ಪ್ರಭು ಯೇಸುವಿನ ಬಟ್ಟೆಯನ್ನು ಮುಟ್ಟಿದರೆ ಸಾಕು ಎನ್ನುವಂತಹ ಸ್ತ್ರೀ ಒಂದೆಡೆಯಾದರೆ, ಜಕ್ಕಾಯ ಕಡುಪಾಪಿಯಾಗಿ ಜನರಿಂದ ದೂರ ತಳ್ಳಲ್ಪಟ್ಟಂತಹ ವ್ಯಕ್ತಿಯಾಗಿ ಪ್ರಭು ಯೇಸುವನ್ನ ನಾವು ನೋಡಬೇಕು ಎನ್ನುತ್ತ ಮರವನ್ನ ಹೇರಿದಂತಹ ಆ ಪಾಪಿ. ಆದರೆ ಪ್ರಭು ಯೇಸು ಮಾತ್ರ, ನಾನು ನಿನ್ನ ಮನೆಗೆ ಬರಬೇಕು, ನಿನ್ನ ಮನೆಯಲ್ಲಿ ತಂಗಬೇಕು ಎನ್ನುವಂತಹ ಆಹ್ವಾನವನ್ನ ಅಥವಾ ಕರೆಯನ್ನ ಪ್ರಭು ನೀಡಿದರು. ಜನರಿಂದ ದೂರವಾದ ವ್ಯಕ್ತಿ ಪ್ರಭು ಯೇಸುವಿಗೆ ಬೇಕಾಗಿತ್ತು. ಪ್ರಿಯರೇ, ನಮ್ಮಲ್ಲೇ, ನಮ್ಮ ಕುಟುಂಬಗಳಲ್ಲೇ, ನಮ್ಮ ಬಂಧು ಮಿತ್ರರಲ್ಲೇ, ನಮ್ಮ ಸಮಾಜದಲ್ಲೇ ನಾವು ಬೇಡವಾದ ವ್ಯಕ್ತಿಗಳಾಗುತ್ತೇವೆ. ನಮ್ಮ ಸಂಬಂಧಗಳಲ್ಲೇ ನಾವು ದೂರವಾಗುತ್ತೇವೆ. ಹೆತ್ತ ತಾಯಿ ನಿನ್ನ ಮರೆತರು, ನಾನಿನ್ನ ಮರೆಯೇ ಎನ್ನುವಂತಹ ದೇವರು ನಮ್ಮ ದೇವರು. ಇದು ಬಾಗಿಲ ಬಳಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನ ಆಲಿಸಿ ಬಾಗಿಲನ್ನು ತೆರೆದರೆ ನಾನು ಆ ಮನೆಯೊಳಗೆ ಪ್ರವೇಶಿಸುತ್ತೇನೆ, ನಿಮ್ಮೊಡನೆ ಊಟ ಮಾಡುತ್ತೇನೆ. ಪ್ರಭು ಯೇಸುವನ್ನ ನಮ್ಮ ಮನೆಯೊಳಗೆ ಕರೆಯುವಂತಹ ವ್ಯಕ್ತಿಗಳು ನಾವಾಗೋಣ. ಈಗ ಕೆಲ ಕ್ಷಣ ಮೌನವಾಗಿ ಪ್ರಭುವನ್ನೇ ದಿಟ್ಟಿಸುತ್ತಾ ನಮ್ಮ ಆರಾಧನೆಗಳನ್ನು ಸಲ್ಲಿಸೋಣ, ನಮ್ಮ ನೋವುಗಳನ್ನು ಸಮರ್ಪಿಸೋಣ, ನಮ್ಮ ದುಃಖದ ಭಾರವನ್ನ, ಮನಸ್ಸನ್ನ ಸಮರ್ಪಿಸೋಣ. ಹೇಳಿಕೊಳ್ಳಲು ಆಗದಂತಹ ವೇದನೆಗಳನ್ನ ಪ್ರಭುವಿಗೆ ಹೇಳೋಣ. ಕೇವಲ ನೋಡಿದರೆ ಸಾಕು, ಪ್ರಭು ನಮ್ಮ ಮನಸ್ಸನ್ನ ನೋಡುವವರಾಗಿದ್ದಾರೆ. ಕೆಲ ಕ್ಷಣ ಮೌನವಾಗಿ ಪ್ರಭುವನ್ನೇ ದಿಟ್ಟಿಸುತ್ತಾ ನಮ್ಮ ಆರಾಧನೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗೋಣ. ಚೇತನ ಪುಟದ ಸಂಖ್ಯೆ 422, ಆಡಿದ ಸಂಖ್ಯೆ 1610. ನನ್ನ ಹತ್ತಿರವಿರೋ ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah, 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 Hallelujah. Hallelujah.
ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನದೇಯವಿರೋ ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನದೇಯವಿರೋ ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah, 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 Hallelujah. Hallelujah, 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 Hallelujah. ಹೌದು ಪ್ರಭುವೇ, ನಾನು ಪ್ರಾರ್ಥಿಸುವಾಗಲೆಲ್ಲ ನನ್ನ ಜೊತೆಗಿರಿ ಪ್ರಭುವೇ. ಪ್ರಾರ್ಥಿಸಲು ಕಲಿಸಿರಿ ಪ್ರಭು ಎಂದು ನಿಮ್ಮ ಪ್ರೇಷಿತರು ನಿಮ್ಮನ್ನು ಕೇಳಿದಂತೆ ನಾವು ನಿಮ್ಮನ್ನ ಬೇಡುತ್ತಿದ್ದೇವೆ. ಪ್ರಾರ್ಥಿಸಲು ನಮಗೆ ಕಲಿಸಿರಿ ಪ್ರಭು. ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನ ನಿಮ್ಮ ಪೋಷಕ ಪವಿತ್ರಾತ್ಮರು ನಮಗೆ ಕಲಿಸುವವರಾಗಿದ್ದಾರೆ. ಇದೋ ದೇವ, ಕೀರ್ತನೆಗಾರನಂತೆ ನಾವು ಪ್ರಾರ್ಥಿಸುತ್ತೇವೆ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಗಾಗಿ ದಣಿದೆನ್ನ ಮನದೇವ ಹಂಬಲಿಸುತ್ತಿದೆ ನಿನಗಾಗಿ. ಜೀವಂತ ದೇವನಿಗಾಗಿ ದಾಹದಿಂದ ಇದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂದು ಆ ದೇವನ ಮುಖ ದರ್ಶನ. ಎಲ್ಲಿ ನಿನ್ನ ದೇವರಲ್ಲಿ ಎಂದು ಜನ ಜರೆಯುತ್ತಿರಲು, ಕಂಬನಿಯೇ ನನಗೆ ಅನ್ನಪಾನವಾಗಿರಲು ಆಗಲಿರುಳು. ಜನಸಮೂಹಗಳೊಡನೆ ನಾ ಜಯ ಜಯಕಾರ ಮಾಡುತ್ತ ಸ್ತುತಿಗೀತೆಗಳ ಹಾಡುತ್ತ ತೀರ್ಥಯಾತ್ರೆಗೈಯುತ್ತ ದೇಗುಲಕ್ಕೆ ತೆರಳಿದೆ ಸಭೆ ನೆನಪಿಗಾಗಿ. ನನ್ನ ಮನ ಕರಗುವುದು ನಿನಗಾಗಿ. ಎನ್ನ ಮನವೇ ಚಿಂತಿಸುವೆ ಏತಕ್ಕೆ, ವ್ಯಥೆ ಪಡುವೆ ಏತಕ್ಕೆ, ದೇವರಲ್ಲಿ ಇರೋ ನಂಬಿಕೆ. ಮತ್ತೆ ಸ್ತುತಿಸುವೆ ನಾನಾತನನ್ನು, ಮುಕ್ತಿದಾತ ಪರಮಾತ್ಮ ಆತ ನಿನಗೆ. ಪ್ರಭುದೇವರೇ, ಬಾಯಾರಿದ ಜಿಂಕೆ ತೊರೆಯುವಂತೆ ತೊರೆಗಾಗಿ ನನ್ನ ಮನ ನಿಮಗಾಗಿ ತೊರೆಯುತ್ತಿದೆ. ಹೌದು ದೇವ, ನಿಮ್ಮಲ್ಲೇ ನನಗೆ ವಿಶ್ರಾಂತಿ, ನಿಮ್ಮಲ್ಲೇ ನನಗೆ ನೆಮ್ಮದಿ. ಈ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡುವುದಿಲ್ಲ ಎನ್ನುವಂತಹ ಪುನರುತ್ಥಾನಿ ಪ್ರಭುವೆ, ನಿಮ್ಮ ಶಾಂತಿಯನ್ನ ನಮಗೆ ನೀಡಿರಿ. ನಿಮ್ಮ ನೆಮ್ಮದಿಯನ್ನು ನಮಗೆ ನೀಡಿರಿ. ನಿಮ್ಮ ಪವಿತ್ರ ಕುಟುಂಬದಲ್ಲಿ ಇದ್ದಂತಹ ಶಾಂತಿಯನ್ನು ನಮಗೆ ನೀಡಿರಿ.
ನಿಮ್ಮ ಪವಿತ್ರ ಕುಟುಂಬದಲ್ಲಿದ್ದಂತಹ ದೈವಿಕ ಭಕ್ತಿ ವಿಶ್ವಾಸವನ್ನ ನಮ್ಮ ಕುಟುಂಬಗಳಿಗೆ ಕರುಣಿಸಲಿ. ಜೆರುಸಲೇಮ್ ಮಹಾದೇವಾಲಯದಲ್ಲಿ ಕುಳಿತು ಧರ್ಮಶಾಸ್ತ್ರಿಗಳ ನಡುವೆ ದೈವಿ ವಾಕ್ಯವನ್ನ ಸುಲಲಿತವಾಗಿ ಚರ್ಚಿಸುತ್ತಿದ್ದ ಪ್ರಭುವೆ, ನಮ್ಮ ಕುಟುಂಬದ ಮಕ್ಕಳಲ್ಲಿ, ನಮ್ಮ ಕುಟುಂಬದ ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಇದೇ ವಿಶ್ವಾಸ ಬೋಧನೆಯನ್ನ ಮಾಡಿರಿ. ವಿಶ್ವಾಸದ ಶಕ್ತಿಯನ್ನು ನಮಗೆ ಅನುಗ್ರಹಿಸಿರಿ. ನಾವು ಸಹ ಪವಿತ್ರ ಕುಟುಂಬದಂತೆ ದೈವಿ ವಾಕ್ಯದಲ್ಲಿ ಬೆಳೆಯಲು ವರವನ್ನು ಅನುಗ್ರಹಿಸಿರಿ. ಆ ಕುಟುಂಬದಲ್ಲಿದ್ದಂತಹ ಕಷ್ಟ ಕಾರ್ಪಣ್ಯಗಳನ್ನ ಪಿತ ದೇವರ ಚಿತ್ತಕ್ಕೆ ಒಪ್ಪಿಸಿ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ವಿಧೇಯರಾಗಿ ನಡೆದಂತೆ ನಮಗೂ ನಮ್ಮ ಬದುಕಿನ ಹಾದಿಯಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಕೃಪೆಯನ್ನ, ಶಕ್ತಿಯನ್ನ, ಅನುಗ್ರಹವನ್ನ ನಮಗೆ ನೀಡಿರಿ. ಹೌದು ದೇವ, ನಾವು ಬಲಹೀನರು, ಶೋಧನೆಗೆ ಒಳಗಾಗುವವರು, ಶೋಧನೆಗೆ ಸೋಲುವವರು, ಸೈತಾನನ ತಂತ್ರ ಕುತಂತ್ರಗಳಿಗೆ ಮರಳಾಗುವವರು. ಆದರೂ ದೀನತೆಯಿಂದ ನಮ್ಮ ನಿಶಕ್ತಿಯನ್ನ ಒಪ್ಪಿಕೊಳ್ಳುತ್ತೇವೆ, ನಮ್ಮ ಅಬಲತೆಯನ್ನ ಒಪ್ಪಿಕೊಳ್ಳುತ್ತೇವೆ. ಸಂತ ಪೌಲರಂತೆ ನನ್ನ ನಿಶಕ್ತಿಗಳಲ್ಲೇ ನಾನು ದೈವಿ ಕೃಪೆಯನ್ನ ಯಥೇಚ್ಛವಾಗಿ ಕಾಣುತ್ತೇನೆ. ಅದೇ ಪ್ರಾರ್ಥನೆ ನಮ್ಮದಾಗಿದೆ ಪ್ರಭುವೆ. ನೀವು ಮಾಡಿದಂತ ಉಪಕಾರಗಳನ್ನ ನೆನೆಯುವಾಗ ಹಲವಾರು ಬಾರಿ ಕೃತಜ್ಞ ಮನಸ್ಸಿನಿಂದ ಜೀವಿಸಿದ ಕ್ಷಣಗಳನ್ನ ನಾನು ನೆನೆಸಿಕೊಳ್ಳುತ್ತೇನೆ. ನೀವು ನೀಡಿದ ಈ ದಿನದ ಬದುಕನ್ನ ನೆನೆಸುತ್ತೇನೆ. ನೀವು ನೀಡಿರುವಂತಹ ಒಳ್ಳೆಯ ವಾತಾವರಣವನ್ನು ನೆನೆಸುತ್ತೇನೆ. ನೀವು ನೀಡಿರುವಂತಹ ಶುದ್ಧ ಗಾಳಿಯನ್ನ, ಆಮ್ಲಜನಕವನ್ನ ನೆನೆಸಿ ವಂದಿಸುತ್ತೇನೆ. ಇದೋ ದೇವ, ಈ ಜೀವ ಅಮೂಲ್ಯವಾದದ್ದು. ಈ ಅಮೂಲ್ಯವಾದ ಜೀವನವನ್ನ ನೀಡಿದವರು ನೀವು ಮಹೋನ್ನತರು ದೇವ. ಕ್ರೈಸ್ತ ವಿಶ್ವಾಸವನ್ನು ನಮಗೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ದೇವ. ಸಂತ ಲಾರೆನ್ಸರ ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ಹಾಗೂ ಅವರ ಪಾಲನೆಯಲ್ಲಿ ನಾವು ಬೆಳೆಯುತ್ತಿರುವಾಗ ಈ ಪುಣ್ಯ ಕ್ಷೇತ್ರದ ಮೂಲಕ ನೀವು ನಮಗೆ ಅನುಗ್ರಹಿಸುತ್ತಿರುವಂತಹ ಸಕಲ ಕೊಡುಗೆಗಳಿಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ ದೇವ. ನೀವು ಇಡೀ ಮನುಕುಲಕ್ಕಾಗಿ ನಿಮ್ಮ ರಕ್ತವನ್ನೇ ಸುರಿಸಿದಿರಿ. ನಮ್ಮ ಪಾಪ ವಿಮೋಚನೆಗಾಗಿ ನಮ್ಮನ್ನು ನಿಮ್ಮ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಂತಹ ನೀವಾಗಿದ್ದೀರಿ. ಇದೋ ದೇವ, ನಮ್ಮ ಪಾಲಕ ಸಂತರು ಸಹ ನಿಮಗಾಗಿ ಕ್ರೈಸ್ತ ವಿಶ್ವಾಸವನ್ನ ಸಾರುವ ಸಲುವಾಗಿ, ದೈವ ಸಾಮ್ರಾಜ್ಯವನ್ನ ಪಸರಿಸುವ ಸಲುವಾಗಿ ತಮ್ಮ ರಕ್ತವನ್ನೇ, ತಮ್ಮ ಪ್ರಾಣವನ್ನೇ ನಿಮಗಾಗಿ ಹಾಗೂ ನಮಗಾಗಿ ಅರ್ಪಿಸಿದ್ದಾರೆ. ಅವರ ಪಾಲನೆಯಲ್ಲಿ ನಾವು ಬೆಳೆಯುತ್ತಿರುವಾಗ ಪ್ರಭು, ನಾವು ಸಹ ಸಾಕ್ಷಿಗಳಾಗಲು ಕೃಪೆಯನ್ನ ತೋರಿರಿ. ಏಕೆಂದರೆ ಸಂತ ಪೇತ್ರನ ಪತ್ರದಲ್ಲಿ ನೀವು ತಿಳಿಸಿದ್ದೀರಿ, ನೀವು ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಮಹಾಕಾರ್ಯಗಳನ್ನ ಪ್ರಚುರಪಡಿಸಲೆಂದೇ ನೀವು ಆಯ್ಕೆಯಾದವರು ಎಂಬುದಾಗಿ. ಹೌದು ದೇವ, ನಿಮ್ಮ ದೈವಿ ವಾಕ್ಯದ ಶಕ್ತಿಯಲ್ಲಿ, ನೆಲೆಯಲ್ಲಿ ನಾವು ಬೆಳೆಯುತ್ತಿರುವಾಗ, ನಿಮ್ಮ ನೈಜ ದ್ರಾಕ್ಷ ಬಳ್ಳಿಯಲ್ಲಿ ಕವಲು ಬಳ್ಳಿಗಳಾಗಿ ನಾವಿರುವಾಗ ಪ್ರಭು, ನಮ್ಮನ್ನ ಸವರಿ ಶುದ್ಧ ಮಾಡುವಂತಹ ದೇವರು ನೀವಾಗಿದ್ದೀರಿ. ನಮ್ಮ ಬದುಕನ್ನ ಸವರಿ ಶುದ್ಧಗೊಳಿಸಿರಿ. ನಾವು ಯಥೇಚ್ಛವಾದಂತಹ ಫಲವನ್ನ ನೀಡುವಂತೆ, ನಿಮ್ಮಲ್ಲಿ ಸದಾ ನೆಲೆಯಾಗಿರುವಂತೆ ನಮಗೆ ಕೃಪೆಯನ್ನ ತೋರುವ ದೇವರು ನೀವಾಗಿದ್ದೀರಿ ದೇವ. ಇದು ನಿಮ್ಮ ಪ್ರೀತಿಯನ್ನ ನೆನೆಯುತ್ತಾ, ನಿಮ್ಮ ಕೊಡುಗೆಗಳನ್ನು ನೆನೆಯುತ್ತಾ,
ನೀವು ಮಾಡಿದಂತಹ ಉಪಕಾರಗಳನ್ನು ಸ್ಮರಿಸುತ್ತಾ ನಿಮ್ಮನ್ನು ವಂದಿಸಲು ನಾವು ಇಲ್ಲಿ ಸೇರಿದ್ದೇವೆ ದೇವ. ಪುಟದ ಸಂಖ್ಯೆ 174, ಹಾಡಿನ ಸಂಖ್ಯೆ 679. ಪುಟದ ಸಂಖ್ಯೆ 184, ಹಾಡಿನ ಸಂಖ್ಯೆ 679. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನು ಜೀವವು, ಯೇಸುವೇ ನೀನು ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವಾರಾಧನೆ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಎಲ್ಲೋ ಇದ್ದ ನನ್ನನ್ನು, ಏನೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ, ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿ
ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ, ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ನಿನ್ನ ಹಾಗೆ ಪ್ರೀತಿಸುವರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸಿಟ್ಟು ಸಿಡುಕುಗಳು ಹೇಯಕರವಾದವು, ಅವೆರಡು ಇರುವುದು ಪಾಪಾತ್ಮಗಳು. ಪ್ರತಿಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತಿಕಾರ ಹೊಂದುವನು, ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ. ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂತ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿದ್ದರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೆ. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಿಡಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು ತಪ್ಪು ನೆನಪುಗಳನ್ನು ವೀಕ್ಷಿಸಬೇಡ. ಸಿರಾಕನು ಬರೆದ 28ನೇ ಅಧ್ಯಾಯದ ಮಾತುಗಳಿಗೂ ಪ್ರಿಯರೇ, ಸದಮತಾಯದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳುವಂತಹ ಮಾತುಗಳು, ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ತಪ್ಪುಗಳನ್ನ ನಾವು ಮನಸ್ಸಿಗೆ ತಂದುಕೊಳ್ಳೋಣ. ದೇವರ ಮುಂದೆ ನಿಲ್ಲುವಾಗ, ದೇವರ ಸನ್ನಿಧಾನವನ್ನ ಬೇಡುವಾಗ, ದೇವರ ಸನ್ನಿಧಾನದಲ್ಲಿ ನಿಂತು ಪ್ರಾರ್ಥಿಸುವಾಗ ಬೈಬಲ್ ಶ್ರೀಗ್ರಂಥದ ಅನೇಕ ವ್ಯಕ್ತಿಗಳು ನಮ್ಮ ಮುಂದೆ ನಿಲ್ಲುತ್ತಾರೆ. ಮೋಶೆ ಉರಿಯುವ ಪೊದೆಯ ಪ್ರಸಂಗದಲ್ಲಿ ಸರ್ವೇಶ್ವರ ಸ್ವಾಮಿಯ ಮುಂದೆ ನಿಲ್ಲುವಂತ ಸಂದರ್ಭ ದೇವರೇ ಹೇಳುತ್ತಾರೆ, ನೀನು ನಿಂತಿರುವಂತಹ ಸ್ಥಳ ಪವಿತ್ರವಾದುದು, ನಿನ್ನ ಕಾಲಿನಲ್ಲಿರುವಂತಹ ಕೆರಗಳನ್ನ ಅಥವಾ ಪಾದರಕ್ಷೆಗಳನ್ನ ಬಿಟ್ಟು ಮೊಣಕಾಲುವರು. ಅದೇ ಮೋಶೆ ಸಿನಾಯಿ ಪರ್ವತವನ್ನು ಏರಿ ಸರ್ವೇಶ್ವರ ಸ್ವಾಮಿಯ ಜೊತೆ ಆಗಲಿರುಳು 40 ದಿನಗಳು ಇರುವಾಗ, ದೇವರ 10 ಆಜ್ಞೆಗಳನ್ನು ಪಡೆದು ತರುವಾಗ ಆತನ ಮುಖ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿತ್ತು. ಯೆಶಾಯ ಪ್ರವಾದಿಯನ್ನ ದೇವರು ಕರೆದಾಗ, ಅಯ್ಯೋ ಅಶುದ್ಧ ವದನದವನು ನಾನು ಎನ್ನುತ್ತಾ ತನ್ನ ಪಾಪದ ಬದುಕನ್ನ ಆತ ಪ್ರಭುವಿನ ಮುಂದೆ ನಿವೇದಿಸಿಕೊಂಡ. ಅದೇ ಯೆರೆಮೀಯ ಪ್ರವಾದಿ, ಸ್ವಾಮಿ ನಾನು ತರುಣ,
ಎನ್ನುತ್ತಾ ತನ್ನ ಬಲಹೀನತೆಯನ್ನ ವ್ಯಕ್ತಪಡಿಸಿದ. ಪೇತ್ರ ಸರೋವರದ ತೀರದಲ್ಲಿ ಪ್ರಭು ಯೇಸುವನ್ನ ಕಂಡಾಗ, ಅಯ್ಯೋ ಸ್ವಾಮಿ, ನನ್ನಿಂದ ದೂರವಿರಿ ಎಂದ. ಪ್ರಭು ಯೇಸು ಆತನ ಪಾದಗಳನ್ನು ತೊಳೆಯುವ ಸಲುವಾಗಿ ಸಿದ್ಧರಾದಾಗ ಆತ ತನ್ನ ಪಾಪದ ಬದುಕನ್ನ, ಅಪಾತ್ರತೆಯನ್ನು ವ್ಯಕ್ತಪಡಿಸಿದ. ಪ್ರಿಯರೇ, ನಾವು ಸಹ ಪ್ರಭುವಿನ ಮುಂದೆ ಇದ್ದೇವೆ, ಪ್ರಾರ್ಥನಾಲಯದಲ್ಲಿ ಇದ್ದೇವೆ, ಈ ದೇವಾಲಯದಲ್ಲಿ ಇದ್ದೇವೆ. ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಧರ್ಮಶಾಸ್ತ್ರಿ ಫರಿಸಾಯ ಪ್ರಭುವಿನ ಪ್ರಾರ್ಥನಾ ಮಂದಿರವನ್ನ ಹೊಕ್ಕು ತನ್ನ ಬದುಕಿನ ಎಲ್ಲವನ್ನ ವರ್ಣಿಸಲು ಪ್ರಾರಂಭಿಸಿದ. ಮಹೋನ್ನತ ದೇವರ ಮಹಿಮೆಯನ್ನ ಹೊಗಳದೆ ತನ್ನ ಬದುಕನ್ನ ಹೊಗಳಿಕೊಂಡ. ಅದೇ ಸುಕ್ಕ ವಸೂಲಿಗಾರ. ಪ್ರಾರ್ಥನಾಲಯವನ್ನ ಹೊಳಹೊಕ್ಕಲು ಆತ ಇಷ್ಟಪಡಲಿಲ್ಲ. ಬದಲಾಗಿ ತನ್ನ ಎದೆಯನ್ನ ಬಡಿದುಕೊಂಡು ನಾನು ಪಾಪಾತ್ಮ ಎನ್ನುತ್ತಾ ಒಪ್ಪಿಕೊಂಡ. ದೇವರು ಆತನ ಅಂತರಂಗವನ್ನು ನೋಡಿದರು. ನಾನು ಪಾಪಿಷ್ಠರನ್ನ ಕರೆಯಲು ಬಂದಿಲ್ಲ, ಧರ್ಮಿಷ್ಠರನ್ನ ಕರೆಯಲು ಬಂದಿಲ್ಲ, ಪಾಪಿಷ್ಠರನ್ನ ಕರೆಯಲು ಬಂದಿದ್ದೇನೆ ಎಂದಂತಹ ಪ್ರಭು ನಮ್ಮ ಎಲ್ಲ ಪಾಪವನ್ನ, ನಮ್ಮ ಅಬಲತೆಯನ್ನ ಒಪ್ಪಿಕೊಳ್ಳುವ ದೇವರಾಗಿದ್ದಾರೆ. ಮೊದಲು ನಾವು ಪ್ರಭುವಿನ ಮುಂದೆ ನಮ್ಮ ಎಲ್ಲ ಅಬಲತೆಗಳನ್ನ, ಪಾಪಗಳನ್ನ, ದೋಷಗಳನ್ನ ಒಪ್ಪಿಕೊಳ್ಳೋಣ. ಕೆಲ ಮೌನವಾಗಿ ನಮ್ಮ ಬದುಕನ್ನ ಪ್ರಭುವಿನ ಮುಂದೆ ಒಪ್ಪಿಸಿಕೊಳ್ಳೋಣ. ನಾನು ಮತ್ತು ನನ್ನ ಬದುಕು, ನಾನು ಮತ್ತು ನನ್ನ ಮನಸಾಕ್ಷಿಗೆ ವಿರುದ್ಧವಾಗಿ ಮಾಡಿದ ಪಾಪಗಳು, ಸರ್ವೇಶ್ವರ ಸ್ವಾಮಿಯ ಪ್ರಸನ್ನತೆಯಿಂದ ದೂರವಾದ ಕ್ಷಣಗಳು, ಪ್ರಭುವನ್ನ ಪ್ರೀತಿಸದೆ ಪರರನ್ನ ಪ್ರೀತಿಸದೆ ಇದ್ದಂತಹ ಕ್ಷಣಗಳು, ದೇವರಿಗೆ ನೀಡಬೇಕಾದ ಅಮೂಲ್ಯ ಸಮಯವನ್ನ, ಪ್ರಾರ್ಥನೆಯನ್ನ ಸಲ್ಲಿಸದೇ ಇದ್ದಂತಹ ಕ್ಷಣಗಳು, ಇದರೊಡನೆ ಮಾಡಿದಂತಹ ಮನಸ್ತಾಪಗಳು, ದೇವಾಲಯಕ್ಕೆ, ಧರ್ಮಸಭೆಯ ಕಟ್ಟಳೆಗಳಿಗೆ ಮತ್ತು ಆಜ್ಞೆಗಳಿಗೆ ನಾನು ತೋರಿದಂತಹ ಅವಿಧೇಯತೆಯ ಕ್ಷಣಗಳು, ನಮ್ಮ ತಂದೆ ತಾಯಿಗಳಿಗೆ, ಕುಟುಂಬದ ಹಿರಿಯರಿಗೆ ಅಥವಾ ನಮ್ಮ ಸುತ್ತಲೂ ಇರುವ ಸಮಾಜದ ಹಿರಿಯರಿಗೆ ಗೌರವ ಕೊಡದೇ ಇದ್ದಂತಹ ಕ್ಷಣಗಳು, ನಮ್ಮ ಮಾತಿನ ಮೂಲಕ ಇತರರನ್ನ ಸಂಹರಿಸಿದ ಅಥವಾ ಕೊಲೆಗೈದ ಕ್ಷಣಗಳು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸದೆ ಇದ್ದಂತಹ ಕ್ಷಣಗಳು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಿದಂತಹ ಕ್ಷಣಗಳು, ಸುಳ್ಳು ಸಾಕ್ಷಿಗಳನ್ನು ಹೇಳಿದಂತಹ ಕ್ಷಣಗಳು, ವ್ಯಭಿಚಾರ ಹಾಗೂ ವ್ಯಭಿಚಾರಕ್ಕೆ ಆಸೆ ಪಟ್ಟಂತಹ ಕ್ಷಣಗಳು, ಪರರ ವಸ್ತುಗಳಿಗೆ ಆಸೆ ಪಟ್ಟಂತಹ ಕ್ಷಣಗಳು, ಕದ್ದಂತಹ ಕ್ಷಣಗಳು, ಕ್ಷಮೆಯನ್ನು ಬೇಡೋಣ. ಕ್ಷಮೆಯನ್ನು ಬೇಡುತ್ತಾ ಈ ಗೀತೆಯನ್ನು ಹಾಡೋಣ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಮಾನವ ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು
ಪ್ರಿಯರೇ, ಮತ್ತಾಯ ಶುಭ ಸಂದೇಶ ಅಧ್ಯಾಯ 7:7, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಹೌದು, ನಮ್ಮ ದೇವರು ಕೊಡುವ ದೇವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವ ದೇವರಾಗಿದ್ದಾರೆ. ಕಳೆದುದನ್ನ ಹುಡುಕಿ ಕೊಡುವ ದೇವರಾಗಿದ್ದಾರೆ. ನಾವೆಲ್ಲ ಪ್ರಾರ್ಥನೆ ಕೋರಿಕೆಗಳನ್ನ ಪ್ರಭುವಿನ ಸನ್ನಿಧಾನಕ್ಕೆ ಸಮರ್ಪಿಸೋಣ. ಸಂತ ಲಾರೆನ್ಸರ ಮಧ್ಯಸ್ಥಿಕೆಯ ಮೂಲಕ ಪ್ರಭು ದೇವರು ನಮ್ಮ ಪ್ರಾರ್ಥನೆಗಳನ್ನ ಈಡೇರಿಸುವಂತೆ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆ ಬೇಡಿಕೆಗಳನ್ನ, ನಮ್ಮ ಕುಟುಂಬದ ಬೇಡಿಕೆಗಳನ್ನ ಹಾಗೂ ನಮ್ಮ ಸಮಾಜದ, ದೇಶದ, ಈ ವಿಶ್ವದ ಕೋರಿಕೆ ಬೇಡಿಕೆಗಳನ್ನು ಸಮರ್ಪಿಸೋಣ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಸ್ಥಿರ ಸರ್ಕಾರ ಸ್ಥಾಪಿತವಾಗುತ್ತಾ, ಸರ್ವರನ್ನ ಶಾಂತಿಯ ತೋಟದಿಂದ ನೋಡುವಂತ, ಸರ್ವರನ್ನ ಸ್ನೇಹ ಭಾವದಿಂದ ಸೌಹಾರ್ದತೆಯಿಂದ ನೋಡುವಂತಹ ಸರ್ಕಾರ ನಾಯಕರು ಮನಸ್ಸು ಮಾಡುವಂತೆ ಪ್ರಾರ್ಥಿಸುವವರು ನಾವಾಗೋಣ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ನುಡಿದಂತಹ ಪ್ರಭು ಯೇಸು ಕ್ರಿಸ್ತರು ಬಲಿಪೀಠದ ರೊಟ್ಟಿಯ ರೂಪದಲ್ಲಿ ಜೀವಂತವಾಗಿ ನಮ್ಮ ಮಧ್ಯೆ ಪ್ರಸನ್ನರಾಗಿರುವಾಗ ನಮ್ಮ ಕೋರಿಕೆ ದಿನಗಳನ್ನು ಹೊತ್ತು ನಮ್ಮ ಸವಾಲು ಸಮಸ್ಯೆಗಳನ್ನು ನಿವಾರಿಸಲು ಈ ಆಲಯಕ್ಕೆ ಬಂದಿದ್ದೇವೆ. ಸಂತ ಲಾರೆನ್ಸರ ಮುಖಾಂತರ ದೇವರು ನಮಗೆ ಬೇಕಾಗಿರುವ ಸಕಲ ವರಪ್ರಸಾದಗಳನ್ನು, ಕೃಪಾವರಗಳನ್ನು ಕರುಣಿಸಲಿ ಎಂದು ನಾವು ಅನೇಕ ಆಸೆ, ಬೇಡಿಕೆ, ಭಿನ್ನಗಳನ್ನು ಹೊತ್ತು ಇಲ್ಲಿ ಬಂದಿದ್ದೇವೆ. ಈ ಒಂದು ಕ್ಷಣದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ರೊಟ್ಟಿಯ ರೂಪದಲ್ಲಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸೋಣ. ವಿಶ್ವಾಸವಿಟ್ಟು ನೀನನ್ನು ಕೇಳಿಕೊಂಡರೂ ನಾನು ಅದನ್ನು ಕೊಟ್ಟೇ ತೀರುತ್ತೇನೆ ಎಂದು ನುಡಿದಂತಹ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ಅವರಲ್ಲಿ ನಮ್ಮ ಬೇಡಿಕೆ ಭಿನ್ನಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅನೇಕ ಮಂದಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಬೇಡಿಕೆ ಭಿನ್ನಗಳನ್ನು ಅವರಲ್ಲಿಟ್ಟು ಭಿನ್ನಯಿಸಲು ವಿನಂತಿಸಿದ್ದಾರೆ. ಅವರೆಲ್ಲರ ಬೇಡಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ನನ್ನ ತಮ್ಮನಿಗೆ ಓದಲು ಒಳ್ಳೆಯ ಜ್ಞಾನ ಬುದ್ಧಿಯನ್ನು ನೀಡುವಂತೆ ಹಾಗೂ ಅವನು ಮಲಗಿದಾಗ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಅವರನ್ನು ಪ್ರಭು ಯೇಸು ಕ್ರಿಸ್ತರು ಮುಟ್ಟಿ ಗುಣಪಡಿಸುವಂತೆ ಪ್ರಾರ್ಥಿಸಿದ್ದಾರೆ. 34 ವರ್ಷಗಳಿಂದ ಕೊಳದ ಬಳಿ ಒದ್ದಾಡುತ್ತಿದ್ದ, ಹಾಸಿಗೆ ಸಮೇತ ಒದ್ದಾಡುತ್ತಿದ್ದ ಆ ವ್ಯಕ್ತಿಯನ್ನು ಮುಟ್ಟಿ ಹಾಸಿಗೆಯನ್ನು ಎತ್ತುಕೊಂಡು ನಡೆಯ ಎನ್ನುವಂತಹ ಪ್ರಭು ಯೇಸು ಕ್ರಿಸ್ತರು ದೈಹಿಕ ಮತ್ತು ಆತ್ಮಿಕ ವೈದ್ಯರಾಗಿರುವ ಪ್ರಭು ನಮ್ಮ ಮಧ್ಯೆ ಇರುವಾಗ ಈ ಬೇಡಿಕೆಯನ್ನು ಈಡೇರಿಸಲೆಂದು ವಿನಯಿಸೋಣ. ನನ್ನ ಕುಟುಂಬ ಜೀವನದಲ್ಲಿ ಶಾಂತಿ ಕರುಣಿಸುವಂತೆ ಪ್ರಾರ್ಥಿಸಿರಿ. ನಾನು ತೆಗೆದುಕೊಳ್ಳುವ ಎಲ್ಲ ಹೆಜ್ಜೆಗಳಲ್ಲಿ ದೇವರ ಆಶೀರ್ವಾದ ಹಾಗೂ ಪಾವನಾತ್ಮಕ ಶಕ್ತಿಯಿಂದ ಪ್ರೇರಿತರಾಗಬೇಕೆಂದು ಒಬ್ಬರು ವಿನಯಿಸಿದ್ದಾರೆ. ಕುಟುಂಬದಲ್ಲಿ ಪವಿತ್ರ ಕುಟುಂಬದ ನೆಲೆಯಾದ ಪ್ರಭುವೇ, ಇವರ ಕುಟುಂಬವನ್ನು ಹರಸಿ ಆಶೀರ್ವದಿಸಿರಿ. ಇವರ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಲ್ಲಿ ನಿಮ್ಮ ಮಧ್ಯಸ್ಥಿಕೆ ಇರುವಂತೆ ಪವಿತ್ರಾತ್ಮರ ಕೃಪೆಯನ್ನು ಇವರಿಗೆ ಅನುಗ್ರಹಿಸಿರಿ. ಎಲ್ಲ ಸಾಲಗಾರರ ಮೇಲೆ ನಿಮ್ಮ ಕರುಣೆಯನ್ನು ತೋರುವಂತೆ ಪ್ರಾರ್ಥಿಸುತ್ತೇವೆ. ಸಾಲದ ಕಂತುಗಳನ್ನು ಕಟ್ಟುವಂತೆ ದೇವರು ದಯಪಾಲಿಸಲಿ. ಪ್ರತ್ಯೇಕವಾಗಿ ಸಾಲ ಎಂಬ ಮಾರ್ಗದಿಂದ ಎಲ್ಲರನ್ನು ಮುಕ್ತಗೊಳಿಸುವಂತೆ ಪ್ರಾರ್ಥಿಸಿದಿರಿ. ಪ್ರಭುವೇ, ದಿನನಿತ್ಯ ಜೀವನದಲ್ಲಿ ಹಣ ಅತ್ಯಂತ ಮುಖ್ಯವಾಗಿದೆ. ಅನೇಕರು ತಮ್ಮ ಜೀವನಕ್ಕಾಗಿ ಸಾಲ ಮಾಡಿದ್ದಾರೆ, ಹಣವನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ತೀರಿಸುವಂತಹ ಶಕ್ತಿಯನ್ನು ಇವರಿಗೆ ಅನುಗ್ರಹಿಸಿರಿ. ಇನ್ನು ಮುಂದೆ ಸಾಲ ಮಾಡದಂತೆ ಇವರಿಗೆ ಬೇಕಾದ ಎಲ್ಲ ಕೃಪೆಯನ್ನು, ಹಣವನ್ನು ಇತರರಿಗೆ ಒದಗಿಸಿಕೊಡಿರಿ ಎಂದು ನಿಮ್ಮಲ್ಲಿ ವಿನಯಿಸುತ್ತೇವೆ. ನನ್ನ ತಾಯಿಗೆ ಒಳ್ಳೆಯ ಆರೋಗ್ಯವನ್ನು ನೀಡುವಂತೆ, ಅವರ ಕೈ ಕಾಲುಗಳ ಗಂಟುಗಳು ನೋವಿನಿಂದ ಬಳಲುತ್ತಿದ್ದಾರೆ, ಅವರ ನೋವನ್ನು ಗುಣಪಡಿಸುವಂತೆ ಪ್ರಾರ್ಥಿಸುತ್ತಾರೆ. ಪ್ರಭುವೇ,
ನಿಮ್ಮ ತಾಯಿಯನ್ನೇ ನಮ್ಮ ತಾಯಿಯನ್ನಾಗಿ ನೀಡಿದೆ. ನಮ್ಮೆಲ್ಲರ ತಾಯಿಯನ್ನು ಸಮರ್ಪಿಸುತ್ತೇವೆ. ವಿಶೇಷವಾಗಿ ಕೋರಿಕೆಯನ್ನು ಕೊಂಡಿರುವ ಈ ತಾಯಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಅವರನ್ನು ಮುಟ್ಟಿ ಸ್ವಸ್ಥಗೊಳಿಸಿ ನಮ್ಮ ಗಂಡು ಮಕ್ಕಳಿಗೆ ಒಳ್ಳೆಯ ವಧುಗಳು ಪಾಲಿಸಬೇಕೆಂದು ಸಂತ ಲಾರೆನ್ಸರಲ್ಲಿ ವಿನಯಿಸಿಕೊಂಡಿದ್ದಾರೆ. ಪ್ರಭುವೇ, ಕುಟುಂಬ ಜೀವನವನ್ನು ನೀವು ಪ್ರಾರಂಭಿಸಲು ಗಂಡು ಹೆಣ್ಣಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೀರಿ. ಪ್ರಭುವೇ, ಇವರ ಮಕ್ಕಳಿಗೆ ಉತ್ತಮವಾದ ವಧುವನ್ನು ದಯಪಾಲಿಸಿರಿ. ಕುಟುಂಬ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಕೃಪೆಯನ್ನು ಇವರೆಲ್ಲರಿಗೆ ಅನುಗ್ರಹಿಸಿದ ನಿಮ್ಮಲ್ಲಿ ವಿನಯಿಸುತ್ತೇನೆ. ನನ್ನ ತಂದೆ, ತಾಯಿ ಮತ್ತು ಅಜ್ಜಿಯನ್ನು ನಿಮ್ಮ ಆಶೀರ್ವಾದಗಳನ್ನು ತುಂಬಿರಿ. ಅವರಿಗೆ ಉತ್ತಮ ಆರೋಗ್ಯವನ್ನು ನೀಡಿದೆ. ಹಾಗೂ ನನ್ನ ಅಜ್ಜಿಯನ್ನು ನಿಮ್ಮ ಕರಗಳಿಂದ ಮುಟ್ಟಿ ಅವರಲ್ಲಿರುವ ಗಂಟು ನೋವನ್ನು ಗುಣಪಡಿಸಿರಿ ಎಂದು ವಿನಯಿಸಿದ್ದಾರೆ. ಪ್ರಭುವೇ, ತಂದೆ ತಾಯಿ ನೀವು ಕೊಟ್ಟ ವರದಾನಗಳಾಗಿದ್ದಾರೆ. ಕುಟುಂಬದಲ್ಲಿ ಅವರು ಮಹತ್ವವಾದ ಜವಾಬ್ದಾರಿ ನಿರ್ವಹಿಸುವಾಗ ಈ ತಂದೆ ತಾಯಿಗಳಿಗೆ ಬೇಕಾದ ಎಲ್ಲ ಕೃಪೆಯನ್ನು ನಾವು ಅನುಭವಿಸಿ ನಮ್ಮ ತಂದೆ ತಾಯಿಗಳನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ. ವಯೋವೃದ್ಧರನ್ನು ವಯಸ್ಸಾದಂತಹ ಸಮಯದಲ್ಲಿ ಅವರು ಮಾಡುವ ತಪ್ಪು ನೆನಪುಗಳನ್ನು ನಾವು ನಾವು ಪರಿಗಣಿಸದೆ ಅವರನ್ನು ಉತ್ತಮವಾಗಿ ನೋಡಿಕೊಳ್ಳುವಂತೆ ಉತ್ತಮ ಆರೋಗ್ಯವನ್ನು ಇಡೀ ವಯಸ್ಸಿನಲ್ಲಿ ನೀವು ಅನುಗ್ರಹಿಸಲು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಉತ್ತಮ ಮಳೆಗಾಗಿ ಆರೋಗ್ಯಕ್ಕಾಗಿ ಸಂತ ಲಾರೆನ್ಸರ ಮುಖಾಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಭುವೇ, ಕೃತಜ್ಞತಾ ತುಂಬಿದ ಮನದಲ್ಲಿ ನೀವು ನೆಲೆಯಾಗಿರುತ್ತೀರಿ. ಕೃತಜ್ಞತಾ ತುಂಬಿದ ಮನದಲ್ಲಿ ದೇವರು ನೆಲೆಸಿರುತ್ತಾರೆ ಎನ್ನುವುದಿದೆ. ಪ್ರಭುವೇ, ಈ ಕೃತಜ್ಞತೆ ತುಂಬಿದ ಮನದಿಂದ ಅರ್ಪಿಸಿರುವ ಈ ಕೃತಜ್ಞತಾ ಭಾವವನ್ನು ವೀಕ್ಷಿಸಿರಿ. ಇನ್ನು ಹೆಚ್ಚಾಗಿ ಬೇಕಾಗುವ ಕೃಪಾ ದಾರಿಯನ್ನು ನಿಮ್ಮ ಎಲ್ಲರಿಗೆ ಸುರಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. There is a blood clot at the backbone in the Mrs. Amita. May she be healed by the medicine by Mr. Sanju, the auto driver. ಇವರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇವರ ರಕ್ತನಾಳಗಳನ್ನು ಮುಟ್ಟಿರಿ. ಇವರ ರಕ್ತನಾಳಗಳು ಉತ್ತಮವಾಗಿ ಚಲಿಸುವ ಕೃಪೆಯನ್ನು ಅನುಗ್ರಹಿಸಿರಿ. ರಕ್ತ ಜೀವದ ಸಂಕೇತವಾಗಿದೆ. ಈ ಜೀವ ನಾಡಿಗಳಲ್ಲಿ ಸಂಚರಿಸಿ ನಿಮ್ಮ ಹಾದಿಯನ್ನು ಅರಸಿ ಬಂದಿರುವಾಗ ಆತ್ಮಿಕ ಯಾವುದೇ ನೀನು ಗುಣ ಹೊಂದುವುದು ಯಾವುದೇ ಗಿಡ ಮೂಲಿಕೆ ಮುಲಾಮನಿಂದ ಅಲ್ಲ, ಬದಲಾಗಿ ದೇವರಾಡುವ ನುಡಿಯಿಂದ ನೋಡಿದ ಪ್ರಭುವೇ, ನಿಮ್ಮ ವಾಕ್ಯದಿಂದ ಇವರೆಲ್ಲರೂ ಸ್ವಸ್ಥತೆಯನ್ನು ಪಡೆಯುವಂತೆ ಇವರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಬಾಕಿ ಉಳಿದ ಕೆಲಸಗಳು ಆದಷ್ಟು ಬೇಗ ಆಗುವಂತೆ ಸಂತ ಲಾರೆನ್ಸರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಕರುಣೆ ತೋರು ನಿಮ್ಮ ಕರುಣೆಯನ್ನು ಯಾಚಿಸಿದ್ದಾರೆ. ಪ್ರಭುವೇ, ಸಂತ ಲಾರೆನ್ಸರು ನಿಮಗಾಗಿ ಕೊನೆ ಉಸಿರಿರುವ ತನಕ ನಿಮಗಾಗಿ ಜೀವಿಸಿದರು. ನಿಮ್ಮ ವಿಶ್ವಾಸದಲ್ಲಿ ಬೆಳೆಯುವಂತೆ ಇತರರಿಗೆ ಆದರ್ಶವಾದರು. ಅವರ ರಕ್ತಸಾಕ್ಷಿಯಲ್ಲಿ ಅವರಲ್ಲಿ ದೃಢವಾದ ವಿಶ್ವಾಸವಿರಿಸಿ ನಿಮ್ಮ ಬಳಿಗೆ ಬಂದಿರುವ ಈ ಮಕ್ಕಳನ್ನು ಅರಸಿ ಆಶೀರ್ವದಿಸಿ. ಇವರ ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಮುಗಿಯುವಂತೆ ಸಂತ ಲಾರೆನ್ಸರ ಮುಖಾಂತರ ಹೇರಳವಾದ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿರಿ. ಎಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕರುಣಿಸಿರಿ. ಪ್ರಭುವೇ, ನಿಮ್ಮ ವಾಕ್ಯದಲ್ಲಿ ಬರುವ ನಿಮ್ಮಲ್ಲಿ ಭರವಸೆಯನ್ನು ಇಟ್ಟಿರುವ ಯಾಚಿಸಿರುವ ಈ ಕೋರಿಕೆಗಳನ್ನು ನಿಮ್ಮ ಪಾದಾಚರಣೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಕೋರಿಕೆಗಳೊಂದಿಗೆ ನಮ್ಮ ವೈಯಕ್ತಿಕ ಕೋರಿಕೆ, ಯಾರಿಗೂ ಹೇಳಲಾಗದಂತಹ ಕೋರಿಕೆ, ಸಮಸ್ಯೆ ಸವಾಲುಗಳನ್ನು ಸಂತ ಲಾರೆನ್ಸರ ಮುಖಾಂತರ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಬಲಿಪೀಠದಲ್ಲಿ ಆಸೀನರಾಗಿರುವ ಆ ಪ್ರಭುವಿಗೆ ಸಮರ್ಪಿಸೋಣ. ನಮ್ಮ ಬಲಹೀನತೆಗಳು ಎಷ್ಟೋ ಮಂದಿ ಅಮ್ಮನ್ನು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಕುಟುಂಬದವರನ್ನು ದೂರ ಮಾಡಿದ್ದಾರೆ. ಯಾರು ಇಲ್ಲದಂತೆ ದಿಕ್ಕು ತೋಚದಂತೆ ತೊಳಗಾಡುತ್ತಿದ್ದಾರೆ. ಪ್ರಭುವೇ, ಅವರನ್ನು ಮುಟ್ಟಿರಿ, ಆಶೀರ್ವದಿಸಿರಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನು ಆರಿಸಿ ಆಶೀರ್ವದಿಸಿ ನಿಮ್ಮ ಪಾದ ಸನ್ನಿಧಕ್ಕೆ ಬಂದು ನಿಮ್ಮಲ್ಲಿ ಭಿನ್ನಯಿಸಲು ದೃಢವಾದ ವಿಶ್ವಾಸವನ್ನು ಆಸೆ ಹೊತ್ತು ಬಂದಿರುವ ಈ ನಿಮ್ಮ ಮಕ್ಕಳನ್ನು ಬೇಕಾದ ಪ್ರತಿಫಲವನ್ನು ಇಟ್ಟು ಇವರನ್ನು ಇದಕ್ಕೆ ಕಳಿಸಿರಿ. ನಿಮ್ಮ ನಾಮದ ಮಹಿಮೆಯನ್ನು ಇತರರಿಗೆ ಇವರು ಪಸರಿಸುವಂತ ಕೃಪೆಯನ್ನು ಇವರೆಲ್ಲರಿಗೆ ಅನುಗ್ರಹಿಸಿರಿ. ಮೊಣಕಾಲೋರೋಣ, ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಹೃದಯವನ್ನು ಸಮರ್ಪಿಸೋಣ. ನಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಶವನ್ನು ದೂರ ಮಾಡೋಣ. ದೃಢ ವಿಶ್ವಾಸದಿಂದ ಶುದ್ಧವಾದ ಹೃದಯದಿಂದ ನಮ್ಮ ಬೇಡಿಕೆಯನ್ನು ಪ್ರಭು ಯೇಸು ಕ್ರಿಸ್ತನಿಗೆ ಸಮರ್ಪಿಸೋಣ. ನಾವು ಪ್ರಾರ್ಥಿಸುವಾಗ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಯಾವುದೇ ಸೈತಾನ ಕೃತ್ಯಗಳಲ್ಲದೆ ಬದಲಾಗಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ. ಅನೇಕ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ನಾನು
ಎಷ್ಟು ಪ್ರಾರ್ಥಿಸಿದರು, ಎಷ್ಟೇ ಉಪವಾಸ ಪ್ರಾರ್ಥನೆ ಕೈಗೊಳ್ಳುತ್ತೇನೆ, ಆದರೆ ಈಡೇರುತ್ತಿಲ್ಲ. ಕಾರಣ ನಮ್ಮಲ್ಲಿರುವ, ನಮ್ಮ ಹೃದಯದಲ್ಲಿರುವ ಸ್ವಾರ್ಥ, ಪಾಪಮಯ ಜೀವನ. ಆ ಪಾಪಮಯ ಜೀವನವನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭುವೇ, ನಾನು ಪಾಪಿ, ನನ್ನನ್ನು ಕ್ಷಮಿಸಿರಿ, ನಿಮ್ಮ ಕರುಣೆ ತೋರಿರಿ, ಶುದ್ಧವಾದ ಹೃದಯವನ್ನು ಕರುಣಿಸಿರಿ. ಅಶುದ್ಧವಾದ ಹೃದಯದಿಂದ ದೃಢವಾದ ವಿಶ್ವಾಸವಿರಿಸಿ ನಿಮ್ಮಲ್ಲಿ ಭಿನ್ನಯಿಸುತ್ತೇನೆ ಎಂದು ನಮ್ಮ ಪೂರ್ಣ ಮನಸ್ಸಿನಿಂದ ಪ್ರಭುವಿಗೆ ಭಿನ್ನಯಿಸಿ ನಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ಸಮರ್ಪಿಸಿ ನಮ್ಮ ಕುಟುಂಬಗಳನ್ನು ಸಮರ್ಪಿಸೋಣ. ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಬೇಕಾದ ಹೇರಳವಾದ ಕೃಪಾಶೀರ್ವಾದವನ್ನು ಕರುಣಿಸಲೆಂದು ಅವರ ಆಶೀರ್ವಾದವನ್ನು ಪಡೆಯಲು ನಾವು ಸಿದ್ಧರಾಗೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸ್ತೇವೆ. ಪಿತಾ ದೇವರೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.